ಅನ್ನದಾತ ರೈತರಿಗೆ ನನ್ನ ಪ್ರಣಾಮಗಳು. ಇಂದು ನಾನು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಜಿಲ್ಲೆಯಲ್ಲಿನ ರೈತರ ಸಮಸ್ಯೆಗಳನ್ನ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕೆಂದಿದ್ದೀವಿ. ಹೀಗಾಗಿ ಅನಿವಾರ್ಯ ಕಾರಣದಿಂದ ಪತ್ರಿಕಾಗೋಷ್ಠಿ ನಡೆಸಲಕ್ ಆಗ್ತಾ ಇದ್ದಲ್ಲ ಅಂತ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಕೆಲವು ವಿಷಯಗಳನ್ನ ಹಂಚ್ಕೊಳ್ಬೇಕಂತ ಬಂದಿದ್ದೀನಿ. ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದ ಸುಮಾರು 178 ರೈತರ ಆತ್ಮಹತ್ಯೆ. ಮೊನ್ನೆ ಕೂಡ ಒಂದು ಆತ್ಮಹತ್ಯೆ ಆಗಿದೆ. ಮತ್ತು ಈ ವರ್ಷ ರಾಜ್ಯದ ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರಿಗೆ 3250 ಬೆಲೆಯನ್ನ ಘೋಷಣೆ ಮಾಡಿ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರ ಒಂದು ಕುಮ್ಮಕ್ಕಿನಿಂದ 3250 ಕೊಡೋದ ಬದಲಾಗಿ ರೈತರಿಗೆ ಒತ್ತಾಯವನ್ನ ಮಾಡಿ 2950 ಪ್ರತಿ ಟನ್ನಿಗೆ ಕೊಡಬೇಕನ್ನುವಂತ ನಿರ್ಣಯವನ್ನ ಮಂಡಿಸಿದ್ರು ಕೂಡ ಇಲ್ಲಿಯವರೆಗೆ ರೈತರಿಗೆ 2950 ರೂಪಾಯಿ ಪ್ರತಿ ಟನ್ನಿಗೆ ಹಣ ಪಾವತಿ ಆಗಿರೋದಿಲ್ಲ. ಹೀಗಾಗಿ ರೈತರ ಪರಿಸ್ಥಿತಿ ಬಹಳಷ್ಟು ಕೆಟ್ಟದಾಗಿರುತ್ತದೆ. ಇವತ್ತು ಜಿಲ್ಲೆಯ ರೈತರು ರೊಚ್ಚಿಗೆದ್ದಿ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ, ಜಿಲ್ಲಾ ಸಚಿವರ ವಿರುದ್ಧ, ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಪ್ರತಿಭಟನೆ ಮಾಡಿದಂಥದ್ದನ್ನ ಖಂಡಿತವಾಗಿಯೂ ನಾವು ಕೂಡ ರೈತರ ಒಂದು ವಿರೋಧಕ್ಕೆ ನಮ್ಮ ಸಮರ್ಥನೆ ಇರುತ್ತದೆ. ಮತ್ತು ಕಳೆದ 2-3 ವರ್ಷಗಳಿಂದ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಸರಿಯಾಗಿ ಅನುಷ್ಠಾನವಾಗ್ತಾ ಇಲ್ಲ. ಇದಕ್ಕೆ ಜಿಲ್ಲಾಡಳಿತ ಇದಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸಂವೇದನಾಹೀನ ಸಚಿವರಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ 3 ರೈತರ ಸಮಸ್ಯೆಗಳಿಗೆ ಕ್ಯಾರೆ ಅಂತ ಇಲ್ಲ, ಸ್ಪಂದನೆ ಮಾಡ್ತಾ ಇಲ್ಲ. ಮತ್ತು ಇವೆಲ್ಲವೂ ಹೊರತಾಗಿ ಜಿಲ್ಲೆಯಲ್ಲಿ 178 ರೈತರ ಆತ್ಮಹತ್ಯೆ ಆದರೂ ಕೂಡ ಇವತ್ತು ಅವರು ಬರೀ ತನ್ನ ಮೆರವಣಿಗೆ ಮಾಡಿಕೊಂಡು ಸನ್ಮಾನ ಸತ್ಕಾರಕ್ಕೆ ಒಂದು ಅಹಂಕಾರದಿಂದ ಮೆರಿತಾ ಇದ್ದಾರೆ. ಇದು ಖಂಡಿತವಾಗಿಯೂ ಈಶ್ವರ್ ಖಂಡ್ರೆ ಅವರೇ ಇದು ಸರಿಯಲ್ಲ. ನಾನು ಕೂಡ 2014-15ರಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದ ನಂತರ ಆ ವರ್ಷ ಭೀಕರ ಬರಗಾಲವಾಗಿತ್ತು. ಆ ಭೀಕರ ಬರಗಾಲದಲ್ಲಿ ನಾನು 1 ವರ್ಷ ಯಾವುದೇ ವೇದಿಕೆಯಲ್ಲಿ ಮತ್ತು ಯಾರಿಂದಲೂ ಸನ್ಮಾನ ನಾನು ಸ್ವೀಕರಿಸಲಿಲ್ಲ ಮತ್ತು ಒಂದು ಹಾರ ಕೂಡ ನಾನು ಸ್ವೀಕರಿಸಲಿಲ್ಲ. ಸ್ವಲ್ಪ ಆದರೂ ನಿಮ್ಗ ವಿವೇಕ ಇದ್ರೆ ರೈತರ ಸಮಸ್ಯೆಗಳಿಗೆ ಪರಿಹಾರ ತಕ್ಷಣವಾಗಿ ಕೊಡಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅನೇಕ ಬಾರಿ ನೀವು ಚರ್ಚಿಸ್ತಿದ್ರಿ. ಈ 3 ವಿಷಯಗಳನ್ನ ಅವ್ರ ಜೊತೆಯಲ್ಲಿ ಚರ್ಚಿಸಿ ತಕ್ಷಣವಾಗಿ ರೈತರಿಗೆ ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನ ಆಗ್ರಹವನ್ನ ಮಾಡ್ತೀನಿ. ಜೈ ಜವಾನ್, ಜೈ ಕಿಸಾನ್.